ಸ್ಫೋಟಕ ಹೇಳಿಕೆ ನೀಡಿದ ಹಿಂದೂ ಹುಲಿ ಯತ್ನಾಳ್ ಬಿಜೆಪಿ ನನ್ನನ್ನ ಗೌರವದಿಂದ ಮತ್ತೆ ವಾಪಸ್ ಕರೀತಾರೆ. ಬಿಎಸ್ವೈ ಕುಟುಂಬ ರಾಜಕೀಯ ವಿನಾಶದ ಮುನ್ಸೂಚನೆ ಆಗ್ತಾ ಇದೆ. ನನ್ನನ್ನ ವಾಪಸ್ ಕರೆಯುವ ಸಮಯ ಬರುತ್ತಿದೆ. ಈ ಹಿಂದೆ ಅಮಿತ್ ಶಾ ನನ್ನನ್ನ ವಾಪಸ್ ಕರೆದಿದ್ರು. ಸ್ವತಂತ್ರವಾಗಿ ರಾಜಕೀಯ ಪಕ್ಷವನ್ನ ಆರಂಭಿಸುವ ಯೋಜನೆ ನನ್ನ ಬಳಿ ಇಲ್ಲ. ನನ್ನ ಬಳಿ ದೊಡ್ಡ ತಂಡವಿದೆ ಅಂತ ಹೇಳಿರುವಂತಹ ಯತ್ನಾಳ್ ಎಲ್ಲಾ ಬಿಜೆಪಿ ಶಾಸಕರಿಂದ ನನಗೆ ಕರೆಗಳು ಬರ್ತಾ ಇವೆ. ಬೆಂಗಳೂರಿನಲ್ಲಿ ಶಾಸಕ ಯತ್ನಾಳ್ ಸ್ಫೋಟಕ ಹೇಳಿಕೆಯೊಂದನ್ನ ನೀಡಿದ್ದಾರೆ. ಎಸ್, ಯತ್ನಾಳ್ ಅವರು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ವಿಚಾರ ಇಷ್ಟೇ, ನನ್ನನ್ನ ರಿಟರ್ನ್ ಕರೀತಾರೆ ಎನ್ನುವಂತಹ ಆತ್ಮವಿಶ್ವಾಸದಲ್ಲಿ ಯತ್ನಾಳ್ ಅವರಿದ್ದಾರೆ. ಬಿಜೆಪಿಯವರು ನಮ್ಮನ್ನ ಗೌರವದಿಂದ ಮತ್ತೆ ವಾಪಸ್ ಕರೆಯಲಿದ್ದಾರೆ. ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಬಿಎಸ್ವೈ ಅವರ ಕುಟುಂಬ ರಾಜಕೀಯ ವಿನಾಶದ ಮುನ್ಸೂಚನೆಯನ್ನ ನೀಡಿದ್ದಾರೆ. ನನ್ನನ್ನ ವಾಪಸ್ ಕರೆಯುವಂತಹ ಸಮಯ ಬರ್ತಾ ಇದೆ. ಈ ಹಿಂದೆ ಅಮಿತ್ ಶಾ ಅವರು ನನ್ನನ್ನ ವಾಪಸ್ ಕರೆದಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರೇ ನನ್ನನ್ನ ಪಕ್ಷಕ್ಕೆ ವಾಪಸ್ ಸೇರಿಸಿಕೊಂಡಿದ್ರು ಅಂತ ಹೇಳಿ ಯತ್ನಾಳ್ ಸುದ್ದಿಗಾರರೊಂದಿಗೆ ಮಾತನಾಡಿ ಈ ವಿಚಾರವನ್ನ ತಿಳಿಸಿದ್ದಾರೆ. ಸ್ವತಂತ್ರವಾಗಿ ರಾಜಕೀಯ ಪಕ್ಷ ಆರಂಭಿಸುವಂತಹ ಯೋಜನೆ ನನ್ನ ಬಳಿ ಇಲ್ಲ. ಯಡಿಯೂರಪ್ಪ ಕುಟುಂಬದಿಂದಾಗಿ ಈಗಿನ ಬಿಜೆಪಿ ಹಾಳಾಗ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್, ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಹಾಗೂ ಅಸ್ಸಾಂನಲ್ಲಿ ಹಿಮಂತ್ ಅವರನ್ನೆಲ್ಲ ನೋಡಿ ಅವರು ಹಿಂದುತ್ವದ ಪರವಾಗಿದ್ದಾರೆ ಎನ್ನುವಂತಹ ವಿಚಾರವನ್ನ ಅವರು ಮಾತನಾಡಿದ್ದಾರೆ. ಶತಾಯ ಗತಾಯ ಮತ್ತೆ ಬಿಜೆಪಿಗೆ ಸೇರಬೇಕು, ಬಿಜೆಪಿಯಲ್ಲೇ ಇರಬೇಕು ಅಥವಾ ಬಿಜೆಪಿಗರು ತನ್ನನ್ನ ಕರೀತಾರೆ ಅಂತ ಹೇಳಿ ಯತ್ನಾಳ್ ಅವರು ಆತ್ಮವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ. ಎಸ್, ಹೌದು, ಯತ್ನಾಳ್ ಅವರು ಈ ಒಂದು ಮಾತನ್ನ ಹೇಳಿದ್ದಾರೆ. ಏನು ಅಂತಂದ್ರೆ, ಹಿಂದೊಂದ್ಸಲ ನಾನು ಪಕ್ಷದಿಂದ ಹೊರಗೆ ಹೋದ ನನ್ನನ್ನು ಉಚ್ಚಾಟನೆ ಮಾಡಿದಾಗ ಅಮಿತ್ ಶಾ ಅವರೇ ನನ್ನನ್ನು ಕರೆ ಮಾಡಿ ಕರೆದಿದ್ರು. ಹಾಗೆ ಮೋದಿ ಅವರು ಕೂಡ ನನಗೆ ಕರೆ ಮಾಡಿದ್ರು. ಈ ಸಲನೂ ನನಗೆ ಆತ್ಮವಿಶ್ವಾಸವಿದೆ, ಅವರು ನನ್ನನ್ನ ಪಕ್ಷದೊಳಗೆ ಸೇರಿಸಿಕೊಳ್ತಾರೆ ಅಂತ ಇವರು ಮಾತನ್ನ ಆಡಿದ್ದಾರೆ. ಯತ್ನಾಳ್ ಅವರು 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಲಾಗಿದೆ ಬಿಜೆಪಿಯಿಂದ. ಇನ್ನೂ ಕೂಡ ಯಡಿಯೂರಪ್ಪ ಫ್ಯಾಮಿಲಿಗೆ ಹಿಡಿಶಾಪವನ್ನ ಹಾಕೋದನ್ನ ಬಿಟ್ಟಿಲ್ಲ. ಸ್ವತಂತ್ರವಾಗಿ ರಾಜಕೀಯ ಪಕ್ಷವನ್ನ ಆರಂಭ ಮಾಡುವಂತಹ ಯಾವುದೇ ಉದ್ದೇಶ ನನ್ನಲ್ಲಿ ಇಲ್ಲ ಎನ್ನುವಂತಹ ಮಾತನ್ನ ಹೇಳ್ಕೊಂಡಿದ್ದಾರೆ. ಎಲ್ಲರೂ ಹೇಳ್ತಾ ಇದ್ರು ಯತ್ನಾಳ್ ಅವರು ಬೇರೆ ಪಕ್ಷವನ್ನ ಮಾಡ್ತಾರೆ. ಇಲ್ಲ, ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ, ನಾನು ಯಾವುದೇ ಪಕ್ಷಗಳನ್ನ ಕಟ್ಟೋದಿಲ್ಲ ಅಂತ. ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಹಿಂದೂ ಹುಲಿ ಯತ್ನಾಳ್. ಎಸ್, ಬಿಎಸ್ವೈ ಕುಟುಂಬ ರಾಜಕೀಯವಾಗಿ ಮುಳುಗಡೆ ಆಗ್ತಾ ಇದೆ. ನನ್ನನ್ನ ವಾಪಸ್ ಮತ್ತೆ ಕರೆದೇ ಕರೀತಾರೆ. ಅಮಿತ್ ಶಾ ನನ್ನನ್ನ ವಾಪಸ್ ಕರೆದೇ ಕರೀತಾರೆ. ಯಾರೂ ಕೂಡ ನನ್ನನ್ನ ಕರೆಯೋದಿಲ್ಲ ಅಂತ ಅನ್ಕೊಳ್ಬೇಡಿ ಎನ್ನುವಂತಹ ಮಾತನ್ನ ಅವರು ಆಡಿದ್ದಾರೆ. ಹಾಗೆ ಎಲ್ಲಾ ಬಿಜೆಪಿ ಶಾಸಕರಿಗೆ ನನಗೆ ಕರೆಯನ್ನ ಮಾಡ್ತಾ ಇದ್ದಾರೆ. ಅವರು ಪಕ್ಷವು ಅನ್ಯಾಯ ಮಾಡಿದೆ ಅಂತ ಹೇಳಿ ನನಗೆ ಅವರು ಹೇಳ್ತಾ ಇದ್ದಾರೆ. ನಿಮ್ಮಲ್ಲಿ ದೊಡ್ಡ ತಂಡವಿದೆ ಅನ್ನೋದನ್ನ ಬಿಜೆಪಿಗರು ಕರೆ ಮಾಡಿ ಹೇಳ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಅವರು ಆಡಿದ್ದಾರೆ. ಹಾಗೆ ಇನ್ನೊಂದು ವಿಚಾರ ಹೇಳಬೇಕು, ಬೆಂಗಳೂರಿನಲ್ಲಿ ಶನಿ ಮಹತ್ವ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ಯತ್ನಾಳ್ ಅವರು. ಅದಾದ ನಂತರ ಹೇಳಿಕೆಗಳನ್ನ ಕೊಟ್ಟಿದ್ರು. ಶನಿವಾರದ ಅಂದ್ರೆ ಶನಿಯ ವರ್ಷಕ್ಕೆ ಒಮ್ಮೆ ಬರುತ್ತೆ. 2 ಪಾಯಿಂಟ್ ಆಗ್ಲೇ ಹೇಳ್ತಾ ಇದ್ದೆ, 200 ವರ್ಷಕ್ಕೊಮ್ಮೆ ಈ ಒಂದು ಅಮಾವಾಸ್ಯೆ ಬಂದಿದೆ ಅಂತ ಹೇಳಿ. ಆ ಒಂದು ಅಮಾವಾಸ್ಯೆ ದಿನ ಶನಿ ದೇವಸ್ಥಾನಕ್ಕೆ ಹೋಗಿ ಭೇಟಿಯನ್ನ ಕೊಟ್ಟು ಪೂಜೆಯನ್ನ ಮಾಡಿದ್ದಾರೆ. ಹಾಗೆ ಹೇಳಿಕೆಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ.
ಬೆಂಗಳೂರಿನಲ್ಲಿ ಶಾಸಕ ಯತ್ನಾಳ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ನನ್ನನ್ನ ಪಕ್ಷಕ್ಕೆ ವಾಪಸ್ ಸೇರಿಸಿಕೊಳ್ತಾರೆ ಎನ್ನುವಂತಹ ವಿಚಾರಗಳನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಸ್ವತಂತ್ರವಾಗಿ ರಾಜಕೀಯ ಪಕ್ಷವನ್ನು ಆರಂಭಿಸುವಂತಹ ಯಾವುದೇ ಯೋಜನೆ ಇಲ್ಲ ಎನ್ನುವಂತಹ ಮಾತನ್ನು ಆಡಿದ್ದಾರೆ. ಯಡಿಯೂರಪ್ಪ ಕುಟುಂಬದಿಂದಾಗಿ ಈಗಿನ ಬಿಜೆಪಿ ಹಾಳಾಗ್ತಾ ಇದೆ. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ನೋಡಿ, ಮಹಾರಾಷ್ಟ್ರದಲ್ಲಿ ನೋಡಿ, ಅಸ್ಸಾಂನಲ್ಲಿ ನೋಡಿ, ಅವ್ರನ್ನೆಲ್ಲ ನೋಡಿ ಅವರೆಲ್ಲರೂ ಕೂಡ ಹಿಂದುತ್ವದ ಪರವಾಗಿದ್ದಾರೆ. ಆದ್ರೆ ಇಲ್ಲಿ ಇದು ಒಂದು ಕುಟುಂಬ ಲೂಟಿ ಮಾಡ್ತಾ ಇದೆ ಅಂತ ಆರೋಪವನ್ನ ಕೂಡ ಮಾಡಿದ್ದಾರೆ. ಅವರು ವೀರಶೈವ ಲಿಂಗಾಯತ ಜನರ ಹೆಸರಿನಲ್ಲಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಅವರ ಪರವಾಗಿ ಹೇಳಿಕೆ ನೀಡುವ 5-6 ಮಠಾಧೀಶರು ಕೂಡ ಅವರು ತಮ್ಮ ಮತ ಸೆಳ್ಕೊಂಡಿದ್ದಾರೆ ಎನ್ನುವಂತಹ ಮಾತನ್ನ ಅವರು ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಎಸ್, ಹೌದು, ಎಲ್ಲಾ ಬಿಜೆಪಿ ಶಾಸಕರು ನನಗೆ ಕರೆ ಮಾಡಿದ್ದಾರೆ, ಪಕ್ಷದಲ್ಲಿ ಅನ್ಯಾಯ ಮಾಡಿದ್ದಾರೆ ನಿಮ್ಗೆ ಎನ್ನುವಂತಹ ಮಾತನ್ನ ಆಡಿದ್ದಾರೆ. ನಾವು ನಿಮ್ಮೊಂದಿಗಿದ್ದೇವೆ ಎನ್ನುವಂತಹ ಮಾತನ್ನ ಅವರು ಇಂಡೈರೆಕ್ಟ್ ಆಗಿ ನನ್ನ ಹತ್ರ ಮಾತಾಡಿದ್ದಾರೆ ಎನ್ನುವಂತಹ ವಿಚಾರವನ್ನ ಅವರು ಹೇಳಿದ್ದಾರೆ. ಹಾಗಾದ್ರೆ ಬಿಜೆಪಿಗರು ನನ್ನನ್ನು ವಾಪಸ್ ಕರೆದು ಗೌರವವನ್ನ ಕೊಡ್ತಾರೆ, ಮತ್ತೆ ಹಾಗೆ ವಾಪಸ್ ಕರೆದು ಪಕ್ಷಕ್ಕೆ ತಮ್ಮ ಸ್ಥಾನವನ್ನು ತಮಗೆ ಬಿಟ್ಕೊಡ್ತಾರೆ ಎನ್ನುವಂತಹ ಅಭಿಲಾಷೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಇದ್ದಾರೆ.